ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ಡೇ 2. ಸೊ ಎದ್ದಿದ್ದ ಕೂಡಲೇ ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿತ್ತು ಪ್ಯಾಕೇಜಲ್ಲಿ. ಸೊ ಬ್ರೇಕ್ಫಾಸ್ಟ್ ಸುಮಾರು ವೆರೈಟಿ ಮಾಡಿದ್ದೀವಿ. ಫ್ರೆಂಚ್ ಟೋಸ್ಟು, ಪ್ಲೇನ್ ಬ್ರೆಡ್ಡು, ವಾಟರ್ ಮೆಲನ್, ಕಟ್ ಫ್ರೂಟು, ಇಡ್ಲಿ, ಸಾಂಬಾರು, ಪೋಹ, ಆಮೇಲೆ ಮ್ಯಾಂಗೋ ಜ್ಯೂಸು, ಜಾಮ್, ಬಟರ್ ಎಲ್ಲನೂ ಇಟ್ಟಿದ್ದಾರೆ. ಏನೇನು ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಲೆಟ್ಸ್ ಟ್ರೈ ಇಟ್ ಆ್ಯಂಡ್ ಟೇಸ್ಟ್. ಬ್ರೇಕ್ಫಾಸ್ಟ್ ಟೇಸ್ಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಔಟ್ ಆಫ್ 5 3 ಕೊಡ್ಬೋದು. ಇದು ಈ ಪ್ರಾಪರ್ಟಿಯವರ ಎಕ್ಸ್ಕ್ಲೂಸಿವ್ ಡೈನಿಂಗ್ ಏರಿಯಾ. ಈ ಥರ ಟ್ರಿಪ್ಗೆ ಅಂತ ಹೋದಾಗ ಟೂರಿಸ್ಟ್ ಪ್ಲೇಸಸಲ್ಲಿ ತುಂಬ ಕ್ವಾಲಿಟಿ ಫುಡ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಏನಿದೆಯೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು. ತಿಂಡಿ ತಿಂದಾದ್ಮೇಲೆ ಪ್ರಾಪರ್ಟಿಯಲ್ಲಿ ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಫೈನಲಿ ರೆಡಿ ಆದೆ. ಸ್ನಾನ ಮಾಡಿ, ತಿಂಡಿ ಮಾಡಿ, ಫುಲ್ ಫ್ರೆಶ್ ಅಪ್ ಆಗಿ ಡೇ 2 ದಿನ ಏನೇನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಳ್ತೀನಿ ಅಂದರೆ, ಸದ್ಯಕ್ಕೆ ಲಿಸ್ಟಲ್ಲಿ ಇರೋದು ಕೋಲಾ ಬೀಚ್. ಇಲ್ಲಿಂದ 43 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ 1 hour ಅಂತೂ ಆಗುತ್ತೆ. ಇಲ್ಲಿರೋರಿಗೆ ಕೇಳಿದ್ವಿ ಸೇಫ್ ಇದೆಯಾ ಹೇಗೆ ಏನು ಅಂತ. ತುಂಬ ಚೆನ್ನಾಗಿದೆ ಅಂತಿದ್ದಾರೆ ಕೋಲಾ ಬೀಚ್. ಆ್ಯಂಡ್ ನಾನು ತುಂಬ ರೀಲ್ಸಲ್ಲೆಲ್ಲ ನೋಡಿದ್ದೀನಿ, ಮಸ್ಟ್ ವಿಸಿಟ್ ಬೀಚ್ ಅಂತ ಹೇಳಿದ್ದಾರೆ ಕೋಲಾ ಬೀಚ್. ಅಲ್ಲೇನೋ ಬ್ಲೂ ಲಗೂನ್ ಅಂತ ಇದೆಯಂತೆ. ಆ್ಯಂಡ್ ಮೆನಿ ವಾಟರ್ ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಈಗ ಆಲ್ರೆಡಿ 12 ಗಂಟೆ ಆಗಿದೆ, ತುಂಬ ಬಿಸಿಲಿದೆ. ನಾವು ಮಾಡಿದ ಮೊದಲನೇ ತಪ್ಪು ಅಂದರೆ 12 ಗಂಟೆ ಆಯಿತು, ಬೇಗ ಹೊರಡಬೇಕಿತ್ತು. 11 o'clock ಲೇಟ್ ಆಯಿತು. ಅಂತೂ ಇಂತೂ ಕೋಲಾ ಬೀಚಿಗೆ ಬಂದಿದ್ದಾಯಿತು. ಆಲ್ಮೋಸ್ಟ್ 1 hour 15 minutes ತೊಗೊಂಡಿದೆ. ಒಂದು ಮುಕ್ಕಾಲು ಭಾಗ ರೋಡ್ ಹೆಂಗೋ ಓಕೆ ಚೆನ್ನಾಗೇ ಇತ್ತು. ಆಮೇಲೆ ಫುಲ್ಲು ಕಲ್ಲು ಮತ್ತು ಸ್ಟೀಪ್ ಇದೆ. ಗಾಡಿ ತುಂಬ ಕಷ್ಟ ಆಯಿತು ಬರೋದಕ್ಕೆ. ಒಂದು ಕಡೆ ಆಲ್ಮೋಸ್ಟ್ ಬಂದ್ವಿ. ಅಲ್ಲಿ ಬಂದಮೇಲೆ ಬೇರೆ ಡಿವಿಯೇಷನ್ ಇತ್ತು. ಆ ಡಿವಿಯೇಷನಲ್ಲಿ ಒಂದು ಕಡೆ ಹೋದರೆ ಇನ್ನೂ 7 kilometers ಹೋಗಬೇಕಿತ್ತು. ಸೊ ಅಲ್ಲಿರೋ ಲೊಕಲೈಟು ಇನ್ನೂ ಹತ್ತಿರ ಇದೆ, 1-2 kilometers ಅಷ್ಟೇ ಇದೆ. ಅಲ್ಲಿಗೆ ಹೋಗಿ ಅಂತ ತೋರಿಸಿದ್ರು. ಅಲ್ಲಿಗೆ ಬಂದರೆ ಅಲ್ಲಿ ಇನ್ನೂ ಕೆಟ್ಟಾಗಿದೆ ರೋಡು. ಆಮೇಲೆ ಅಲ್ಲಿ ಬಂದು ಪಾರ್ಕಿಂಗ್ ಇದೆ. ಅಲ್ಲಿ ಪಾರ್ಕಿಂಗ್ ಮಾಡಿ ಒಂದು ಎಳ್ನೀರು ಕುಡಿದ್ವಿ. ಎಳ್ನೀರು ಕುಡ್ಕೊಂಡು 500 meters ಟ್ರೆಕ್ ಇದೆ ಅಂತ ಹೇಳಿದ್ದಾರೆ. ಸೊ 500 meters ಟ್ರೆಕ್ ಮಾಡ್ಕೊಂಡು ಮಣ್ಣು ರೋಡಲ್ಲಿ ಹೋಗ್ತಾಯಿದ್ವಿ. ಕ್ರೌಡ್ ಇಲ್ಲ ಇಲ್ಲಿ. ಸೌತ್ ಗೋವಾ ಸ್ಪೆಷಾಲಿಟಿನೇ ಇದಲ್ವಾ, ಕ್ರೌಡ್ ಇರಲ್ಲ. ಆರಾಮಾಗಿ ಥರ ಪ್ರೈವೇಟ್ ಬೀಚ್ ಫೀಲ್ ಇರುತ್ತೆ. ಸೌಂಡು ಕೇಳಿಸ್ತಾ ಇದೆ. ಆದರೂ ಜನ ಬರ್ತಿಲ್ಲ ಅಂತಲ್ಲ. ಸ್ಟಿಲ್ ಕ್ರೌಡ್ ಇಲ್ಲ ಕಂಪೇರ್ ಟು ಬಾಗಾ ಬೀಚ್. ಅದೆಲ್ಲ ಟ್ರೆಕ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡೋಣ. ಇದೇ ರೋಡು. ಬೇಗ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಕತ್ಲಾದ್ರೆ ಕಷ್ಟ. ಈ ಬೀಚ್ ನನಗೆ ಎಲ್ಲ ಬೀಚ್ಗಿಂತ ತುಂಬ ಇಷ್ಟ ಆಯಿತು. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಲೆಸ್ ಕ್ರೌಡೆಡ್ ಬೀಚ್ ಇದು. ಒಳ್ಳೆ ವೈಬ್ ಇದೆ. ಅಷ್ಟು ದೂರ ನಡ್ಕೊಂಬಂದ್ರೂ ಟ್ರೆಕ್ ಮಾಡಿಟ್ಟು ಸಾಕಾಯ್ತು. ಕಾಣಿಸ್ತೀನೇನೋ ಗೊತ್ತಿಲ್ಲ ಬಿಸಿಲಿಗೆ. 2 hours ಗಾಡಿ ರೈಡ್ ಮಾಡಿಕೊಂಡು ಒಂದು ಸ್ವಲ್ಪ ನಡೆದು ಎಲ್ಲ ಮಾಡಿ ಕೊನೆಗೆ ಬ್ಯೂಟಿಫುಲ್ ಜಮ್ಮಿಗೆ ಬಂದ್ವಿ. ಕೋಲಾ ಬೀಚಲ್ಲಿ ಅಷ್ಟು ಕ್ರೌಡ್ ಇರೋದಿಲ್ಲ. ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು. ಬೇರೆ ಎಲ್ಲ ಬೀಚ್ಗಳಿಗಿಂತ ನಂಗೆ ಈ ಬೀಚ್ ತುಂಬಾ ಡಿಫ್ರೆಂಟ್ ಇದೆ ಅನಿಸ್ತು. ಒಂದೆರಡು ಶಾಕ್ಸ್ಗಳು ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ಜನ ಕಮ್ಮಿ ಇದ್ದಾರೆ. ನಿಮ್ಗೆ ಕಾಯಕಿಂಗ್ ಇಷ್ಟ ಅಂದ್ರೆ ನೀವು ಟ್ರೈ ಮಾಡ್ಬೋದು. ಚೆನ್ನಾಗಿ ಬರುತ್ತೆ ನೋಡಿಲಿ. ಕಾಯಕಿಂಗಿಗೆ ಪರ್ ಹೆಡ್ 250 rupees. ಮೇ ಬಿ ಸೀಸನ್ ಟೈಮಲ್ಲಿ ಹೋದ್ರೆ ಜಾಸ್ತಿನೂ ಇರ್ಬೋದು. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಿಮಗೆ ಇಲ್ಲೇ ಸ್ಟೇ ಮಾಡಬೇಕು ಅನ್ಸುತ್ತೆ, ಬ್ಯೂಟಿಫುಲ್ ಸೀ ಫೇಸ್ ಸ್ಟೇ ಕೂಡ ಅವೈಲೇಬಲ್ ಇರುತ್ತೆ.
ನಾನಂತೂ ಇಲ್ಲಿ ತುಂಬಾನೇ ಎಂಜಾಯ್ ಮಾಡಿದೆ, ಹಾಗೆ ತುಂಬಾ ಟೈಮ್ ಕೂಡ ಕಳೆದೆ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಅಂತೂ ಕೋಲಾ ಬೀಚ್ ನೋಡಿದ್ದಾಯಿತು. ಕೋಲಾ ಬೀಚಲ್ಲಿ ಎಷ್ಟಾಗುತ್ತೋ ಅಷ್ಟು ಟೈಮ್ ಪಾಸ್ ಮಾಡಿದ್ದಾಯಿತು. ಬಿಕಾಸ್ ಅಲ್ಲಿ ತುಂಬ ಹಸಿವಾಗ್ತಾ ಇದೆ. ಅಲ್ಲಿ ವೆಜಿಟೇರಿಯನ್ ಆಪ್ಷನ್ನೇ ತುಂಬ ಕಮ್ಮಿ ಇದೆ ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ಮುಂದೆ ಹೋದ್ಮೇಲೆ ಏನಾದರೂ ಸಿಗಬಹುದಾ ರೋಡಲ್ಲಿ ಗೊತ್ತಿಲ್ಲ. ಯಾಕಂದರೆ ಇವಾಗ ಹೋಗೋ ದಾರಿನೂ ಏನು ಸುಲಭ ಇಲ್ಲ. ಬರ್ತಾ ಡೌನ್ ಇತ್ತು, ಈಗ ಅಪ್ ಆಗಿಬಿಟ್ಟಿದೆ. ಎರಡೂ ಚಾಲೆಂಜಿಂಗೆ. ಬಟ್ ಸ್ಟಿಲ್ ಹಸಿವು ಆಗ್ತಿದೆ ಅಲ್ವಾ, ಎನರ್ಜಿ ಡೌನ್ ಆಗಿರುತ್ತೆ. ನೀರು ಕುಡಿದ್ರೂ ಸಾಲ್ತಾ ಇಲ್ಲ. ಗೋವಾಗೆ ಬಂದರೆ ವೆಜಿಟೇರಿಯನ್ಸಿಗೆ ಸ್ವಲ್ಪ ಪ್ರಾಬ್ಲಮೇ. ಆಮೇಲೆ ಟೂ ಎಕ್ಸ್ಪೆನ್ಸಿವ್. ಒಂದು ಕರ್ಡ್ ರೈಸಿಗೆ 300 320 ತುಂಬ ಎಕ್ಸ್ಪೆನ್ಸಿವ್. ಮ್ಯಾಗಿನೂ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿನೇ. ಅದು ಈ ಥರ ಆಚೆ ಬಂದಾಗಲೇ ಹೆವಿ ಹಸಿವಾಗುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹೊರಗಡೆ ಎಲ್ಲಾರ ಹೋದಾಗ ನೋಡಬೇಕಲ್ಲಿ ಮ್ಯಾಪ್ ಹಾಕಿ ಯಾವ್ದಾದ್ರು ವೆಜಿಟೇರಿಯನ್ ರೆಸ್ಟೋರೆಂಟ್ ಇದ್ದರೆ ರೈಸ್ ಬೇಕೇ ಬೇಕು, ಸೌತ್ ಇಂಡಿಯನ್ಸ್. ಸೊ ಲೆಟ್ಸ್ ಸಿ. ವಾಪಸ್ ಬರ್ತಾ ಬ್ಯೂಟಿಫುಲ್ ಸನ್ಸೆಟ್ನ ನೋಡಿದೆ. ಹೊಟ್ಟೆ ಹಸಿವಾಗಿ ಕೋಲಾರಿಂದ ಏನು ಸಿಗದೆ ಫೈನಲಿ ಡಾಮಿನೋಸ್ ಪಿಜ್ಜಾ ಸಿಕ್ತು ಬಂತು. ಬಿಕಾಸ್ ವೆಜಿಟೇರಿಯನ್ ಆಗಿರೋದ್ರಿಂದ ವೆಜ್ ಆಪ್ಷನ್ಸ್ ರೈಸ್ ಏನೂ ಸರಿ ಇರಲಿಲ್ಲ. ಸೊ ಪಿಜ್ಜಾ ತಿನ್ನೋದು ಒಳ್ಳೆಯದು ಅನಿಸ್ತು. ವೆಜ್ ಪಿಜ್ಜಾ ಹೊಟ್ಟೆ ತುಂಬುತ್ತೆ ಅಂತ ಒಂದು ಪಿಜ್ಜಾ ತೊಗೊಂಡಿದ್ದೀನಿ. ಹೊಟ್ಟೆ ತುಂಬುತ್ತೆ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ ನಮ್ಮ ಹೋಟೆಲ್ ಹತ್ರ ಇದ್ದಿದ್ದು ಕೋಲ್ವಾ ಬೀಚ್ಗೆ ಹೋದೆ. ಬಿಕಾಸ್ ನನಗೆ ಚಿಕ್ಕವಳಿದ್ದಾಗಿಂದನೂ ಸೀ ಸೈಡ್ ನೈಟ್ ಹೊತ್ತು ವಾಕ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೊತ್ತಾಯ್ತು. ಎಲ್ಲರೂ ಫೀಲ್ ಮಾಡ್ಬೇಕು ಲೈಫಲ್ಲಿ ಒಂದ್ಸಲಿ. ಆದ್ರೆ ಇಲ್ಲಿ ಬೆಳಗ್ಗೆಗಿಂತ ರಾತ್ರಿ ಹೊತ್ತೆ ತುಂಬಾ ಜನ ಇದ್ರು. ನೋಡಿ, ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ಕೂಡ ಅರೇಂಜ್ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಂಗೆ ಸ್ವಲ್ಪ ಹೊತ್ತು ಅಲೆಗಳ ಜೊತೆ ಆಟ ಆಡ್ಕೊಂಡಿದ್ದೆ. ಇಲ್ಲಿ ಶಾಪಿಂಗ್ ಕೂಡ ತುಂಬಾನೇ ಆಪ್ಷನ್ಸ್ ಇದೆ. ಎಷ್ಟೊಂದು ಶಾಪ್ಸ್ ಇದೆ. ಪ್ರೈಸ್ ತುಂಬಾನು ಜಾಸ್ತಿ ಇಲ್ಲ, ಹಾಗಂತ ತುಂಬಾನು ಕಮ್ಮಿ ಇಲ್ಲ. ಓಕೆ ಬಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ಯಾವುದು. ಸೊ ನಾನು ಯಾವ್ದನ್ನು ತಗೊಂಡ್ಲಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಗೋವಾದಲ್ಲಿ ಕೊನೆ ದಿನ, ಹೊರಡೋ ದಿನ. ಬೇಜಾರಾಗ್ತಾ ಇದೆ ಹೊರಡಬೇಕಲ್ಲ ಅಂತ, ಮತ್ತೆ ಗೇನ್ ಬ್ಯಾಕ್ ಟು ವರ್ಕ್ ಅಂತ. ಸೊ ಇವಾಗ ಎದ್ದಿದ್ದೀನಿ. ಗಾಡಿ ರೆಂಟ್ ತೊಗೊಂಡಿದ್ವಲ್ಲ, ಅವ್ರು ಬಂದು ಇಸ್ಕೊಂಡು ಹೋದ್ರು. ಇದಾದಮೇಲೆ ಇವಾಗ ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ ಇಲ್ಲಿಂದ ಮಡ್ಗಾಂವ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಮಡ್ಗಾಂವ್ ಬಸ್ ಸ್ಟ್ಯಾಂಡಿಂದ ಕಾರವಾರ್ಗೆ ಹೋಗಿ, ಕಾರವಾರಿಂದ ಯಾವ ಕಡೆ ಸಾಗರ ಅಥವಾ ಕುಮಟಾ ಬಸ್ ಸಿಗುತ್ತೆ ಅಲ್ಲಿಂದ ವಾಪಸ್ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅಂತ. ಐ ಹೋಪ್ ಬೇಗ ಊರಿಗೆ ಹೋಗಿ ಸೇರ್ಕೊಳ್ತೀನಿ. ನನಗೆ ಹಿಂದಿನ ದಿನದ ಬ್ರೇಕ್ಫಾಸ್ಟ್ ಮೆನ್ಯೂಗಿಂತ ಈ ದಿನದ ಮೆನು ತುಂಬಾನೇ ಇಷ್ಟ ಆಯ್ತು. ಗೋವಾ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇವಾಗ ಸ್ನಾನ ಆಗಿ, ತಿಂಡಿ ಆಗಿ, ಫ್ರೆಶ್ ಅಪ್ ಆಗಿ ಹೊರಡೋ ಟೈಮ್ ಬಂದೇ ಬಿಡ್ತು. ಆ್ಯಕ್ಚುಲಿ ಬಿಟ್ಟು ಹೋಗೋಕೆ ಇಷ್ಟನೇ ಇಲ್ಲ. ನಾಳೆಯಿಂದ ಮತ್ತೆ ಅದೇ ರೊಟೀನ್, ಆಫೀಸ್ ಕೆಲಸ ಎಲ್ಲ ಅದೇ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಮಧ್ಯ ಕೆಲವೊಂದು ನನ್ನ ಫೇಸ್ ತುಂಬ ಟ್ಯಾನ್ ಆಗಿದ್ದರಿಂದ ತುಂಬ ಒಂಥರ ಕೆಟ್ಟದಾಗ ಕಾಣಿಸಿದ್ದೀನಿ. ಆ್ಯಂಡ್ ಎಲ್ಲೆಲ್ಲಿ ವೀಡಿಯೋ ಮಾಡೋಕ್ಕಾಯ್ತು ಅಲ್ಲೆಲ್ಲ ವೀಡಿಯೋ ಮಾಡಿದ್ದೀನಿ. ಇದಿಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಂಟೆಂಟ್ ಹೋಗ್ತಾ ಮಾಡ್ತೀನಿ. ನಾನು ಕಲಿತಾ ಇದ್ದೀನಿ. ಕೆಳಗಡೆ ಬಂದು ಚೆಕ್ಔಟ್ ಮಾಡಿ ಎಲ್ಲ ಪ್ರೊಸೀಜರ್ ಮುಗಿಸಿ ಹ್ಯಾಂಡ್ ಓವರ್ ಮಾಡೋದು. ಸೊ ಅಲ್ಲೇ ರಿಸೆಪ್ಷನಲ್ಲೇ ನಮಗೆ ಟ್ಯಾಕ್ಸಿ ಬುಕ್ ಮಾಡೋ ಫೆಸಿಲಿಟಿ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಟ್ಯಾಕ್ಸಿ ಡ್ರೈವರ್ ನಂಬರ್ ಕೊಟ್ಟರು. ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ 10 ಮಿನಿಟ್ಸಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಆ 10 ಮಿನಿಟ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಕ್ಯಾಬ್ ಬಂತು, ಆದರೆ ಹೋಟೆಲಿಂದ ಮಡ್ಗಾಂವ್ ಬಸ್ ಸ್ಟೇಷನ್ಗೆ 5 ಮಿನಿಟ್ಸ್ ಅಷ್ಟೇ. ಅಷ್ಟಕ್ಕೇನೆ 450 ರೂಪೀಸ್ ಚಾರ್ಜ್ ಮಾಡಿದ್ರು. ಬಟ್ ಏನ್ ಮಾಡೋಕ್ಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ, ಹೋಗ್ಲೇಬೇಕು. ಮಡ್ಗಾಂವ್ ಬಸ್ ಸ್ಟೇಷನಿಂದ ಕಾರವಾರ್ಗೆ ಬಸ್ ಸಿಕ್ಕಿದೆ. ಬಸ್ ಹತ್ತಿದ್ದೀನಿ. ಐ ಥಿಂಕ್ 1 ಅವರ್ ಆಗುತ್ತೆ ಅನ್ಸುತ್ತೆ. 1
ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಸಾಗರ ಅಥವಾ ಕುಮಟಾ ಯಾವ ಬಸ್ ಸಿಗುತ್ತೆ ಗೊತ್ತಿಲ್ಲ. ಮಡ್ಗಾವಿಂದ ಕಾರವಾರ ಹೋಗೋ ರೋಡ್ ತುಂಬಾನೇ ಗ್ರೀನರಿ ಆಗಿದೆ, ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. 2 days ವೆಕೇಶನ್ ಮುಗೀತಲ್ಲ ಅಂತ ತುಂಬಾನೇ ಬೇಜಾರಾಗ್ತಿತ್ತು. ಎನಿವೇಸ್, ಬಟ್ ಕೋಸ್ಟಲ್ ರೋಡ್ಗಳಲ್ಲಿ ಟ್ರಾವೆಲ್ ಮಾಡೋದು ತುಂಬಾನೇ ಖುಷಿ ಕೊಡುತ್ತೆ. ಐ ಹೋಪ್ ನಿಮ್ಗೆ ಈ ಎಂಟೈರ್ ಗೋವಾ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹೀಗೆ ಮುಂದೆ ಎಲ್ಲ ಒಳ್ಳೆ ಕಂಟೆಂಟ್ಸ್ ನ ನಿಮ್ಗೆ ಕೊಡೋಕೆ ಟ್ರೈ ಮಾಡ್ತೀನಿ, ಹಾಗೆ ಇದಕ್ಕಿಂತ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ಸದಾ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಟಾಟಾ, ಬಾಯ್.